ಅಮ್ಮ ನೈನಿ, ವಿಶಾಲ್ಗೆ ದೃಷ್ಟಿ ಬಂದಿದೆ ಅಂತ ನೀನು ಹೇಳೋ ಶುಭ ಸುದ್ದಿ ಕೇಳೋದಕ್ಕೆ ನಾವೆಲ್ಲರೂ ಪ್ರಾಣನ ಕೈಯಲ್ಲಿ ಹಿಡ್ಕೊಂಡು ಕಾಯ್ತಾ ಕೂತಿದ್ದೀವಮ್ಮ. ಹೇಳಮ್ಮ. ಅತ್ತಿಗೆ, ಅಣ್ಣಂಗೆ ದೃಷ್ಟಿ ಬಂತ? ನಿಮ್ಮನ್ನು ನೋಡಿದ್ನಾ? ಹ್ಯಾಪಿಯಾಗಿ ಫೀಲ್ ಆದ್ನಾ? ನಿಮ್ಮ ಜೊತೆ ಮಾತಾಡಿದ್ನಾ? ಕೇಳ್ತಾ ಇದ್ರೆ ಯಾಕೇನು ಉತ್ತರ ಕೊಡ್ತಾ ಇಲ್ಲ ನೈನಿ? ಈ 2-3 ದಿನಗಳಿಂದ ನಮಗ್ ನೆಮ್ಮದಿ ಅನ್ನೋದೇ ಇಲ್ಲ. ನನ್ನ ಅಳಿಯ ಯಾವಾಗ ಸರಿ ಹೋಗ್ತಾನೋ, ಅವನಿಗೆ ದೃಷ್ಟಿ ಯಾವಾಗ ಬರುತ್ತೋ ಅಂತ ನಾವು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದೀವಿ. ನಾವಿಷ್ಟು ಭಯದಲ್ಲಿ ಇದ್ದೀವಿ ಅಂತ ಗೊತ್ತಿದ್ದು ಕೂಡ ನನ್ನ ಅಳಿಯನ ಬಗ್ಗೆ ನೀನು ಯಾಕೆ ಏನೂ ಹೇಳ್ತಾ ಇಲ್ಲ? ವಿಷಯಕ್ಕೆ ದೃಷ್ಟಿ ಬಂತಾ ಇಲ್ವಾ? ಹೇಳು ನೈನಿ, ಹೇಳು. ಅಕ್ಕ, ನೀನೇನೋ ಮಾತಾಡ್ದೆ ಹೀಗೆ ಮೌನವಾಗಿದ್ರೆ ನಮಗ್ ತುಂಬಾ ಭಯ ಆಗತ್ತಕ್ಕ. ಹೇಳಕ್ಕ, ಬಾವ ಹೇಗಿದ್ದಾರೆ? ಯಾಕೆ ಮಾತಾಡ್ತಿಲ್ಲ ನೈನಿ? ಏನಾಯ್ತು? ವಿಶಾಲ್ ಹೇಗಿದ್ದಾನೆ? ಮೇಡಮ್, ನೀವು ಬನ್ನಿ. ಡ್ಯಾಡ್, ಬ್ರೋ ವಿಷಯದಲ್ಲಿ ಏನೋ ಮುಚ್ಚಿಡ್ತಾ ಇದ್ದಾರೆ. ನಾವು ಹೋಗಿ ಅವನನ್ನು ನೋಡ್ಕೊಂಬರೋಣ. ಬನ್ನಿ ಹೋಗಿ ನೋಡೋಣ. ಕಂದ ವಿಶಾಲ್. ವಿಶಾಲ್, ಇವನೇನು ಪ್ರಜ್ಞೆ ಇಲ್ಲದೆ ಮಲ್ಕೊಂಡಿದ್ದಾನೆ? ಇದಾನ ಅಥವಾ ಸತ್ತು ಹೋದ್ನ? ಡಾಕ್ಟರ್ ಟೆನ್ಷನ್ ಮಾಡ್ಕೊಂಡಿರೋದಕ್ಕೆ ಇದೇ ಕಾರಣ ಇರಬಹುದಾ ಏನೋ? ಕಂದ ವಿಶಾಲ್, ನೀನು ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗಿಂದ ಈ ತಾಯಿ ಎಷ್ಟು ಸಂಕಟ ಅನುಭವಿಸಿದಾಳೆ ಅಂತ ಗೊತ್ತಾ ಕಂದ? ಪ್ರಾಣ ಹೋಗಿಲ್ಲ ಅಷ್ಟೆ, ಅದಕ್ಕಿಂತ ಮೀರಿದ ಸಂಕಟ ಅನುಭವಿಸಿದ್ದೀನಿ. ಬ್ರೋ, ಇವಾಗ ನಿನ್ನ ಹೆಲ್ತ್ ಆಗಿದೆ? ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಎಲ್ಲ ಓಕೆ ತಾನೆ? ಡಾಕ್ಟರ್ ನಿಮ್ಮ ಆರೋಗ್ಯದ ಬಗ್ಗೆ ಸರಿಯಾಗಿ ಹೇಳ್ತಾ ಇದ್ದಿದ್ದಕ್ಕೆ ಎಲ್ರಿಗೂ ತುಂಬಾ ಟೆನ್ಷನ್ ಆಗೋಗಿತ್ತು ಬಾವಾ. ನಿಮ್ಮನ್ನ ಹೀಗೆ ಕಣ್ಣಾರೆ ನೋಡದೆ ಇದ್ದಿದ್ರೆ ನಮ್ಮ ಭಯ ಕಮ್ಮಿ ಆಗ್ತಿರ್ಲಿಲ್ಲ. ವಿಶಾಲ್, ಎಲ್ರೂ ಮಾತಾಡ್ತಾ ಇದ್ದೀವಿ, ನೀನ್ ಯಾಕೆ ಹೀಗೆ ಸುಮ್ಮನಿದ್ಯಾ? ನಾವ್ ಗೊತ್ತೇ ಇಲ್ಲ ಅನ್ನೋ ಹಾಗೆ, ನಮ್ಮನ್ನ ಮೊದಲನೇ ಸಲ ನೋಡ್ತಿರೋ ಹಾಗೆ ಯಾಕೆ ಹಾಗೆ ನೋಡ್ತಿದ್ಯಾ? ವಿಶ್,
ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನಮ್ಮೆಲ್ರನ್ನು ಯಾಕಿಷ್ಟು ಆಶ್ಚರ್ಯದಿಂದ ನೋಡ್ತಿದ್ಯಾ? ನಾನು ವಿಶಾಲ್, ನಾನು ವೇಶ್, ನಿನ್ ಸೋದರತ್ತೆ ದುರಂದರ. ಇವನೇನು ಯಾರನ್ನು ಗುರ್ತು ಹಿಡಿದೆ ಹುಚ್ಚಂತರ ಕಣ್ಬಿಟ್ಕೊಂಡು ನೋಡ್ತಿದ್ದಾನೆ. ಇವನಿಗೇನಾದ್ರೂ ಹುಚ್ಚು ಹಿಡ್ದಿದ್ಯಾ ಹೇಗೆ? ವಿಶಾಲ್, ಏನಾಯ್ತು ಕಂದ? ಯಾಕೆ ಮಾತಾಡ್ತಿಲ್ಲ? ವಿಶಾಲ್, ಏನಾಯ್ತು? ಯಾಕೆ ಹಾಗೆ ನೋಡ್ತಿದ್ಯಾ? ಮಾತಾಡಪ್ಪ. ವೇಶ್, ವಿಶಾಲ್. ಕಂದ, ಸರ್ ನೀವೆಲ್ಲ ಯಾಕೆ ಒಳಗೆ ಬಂದ್ರಿ? ಹೋಗಿ ಪ್ಲೀಸ್ ಹೊರಗೆ ವೇಟ್ ಮಾಡಿ, ಪೇಷಂಟ್ನ ಡಿಸ್ಟರ್ಬ್ ಮಾಡಬೇಡಿ. ಅದ್ ಹಾಕಲ್ಲ ಸಿಸ್ಟರ್. ನನ್ ಕಂದ ಯಾಕೋ ಏನು ಮಾತಾಡ್ತಿಲ್ಲ, ನಾವ್ಯಾರೋ ಗೊತ್ತಿಲ್ಲ ಅನ್ನೋ ತರ ನೋಡ್ತಿದ್ದಾನೆ. ಮೇಡಮ್ ಪ್ಲೀಸ್ ಮೇಡಮ್, ಹೊರಗೋಗಿ ಕೂತ್ಕೊಳ್ಳಿ. ಪೇಷಂಟ್ಗೆ ರೆಸ್ಟ್ ಮಾಡೋಗ್ಬಿಡಿ. ಹೋಗಿ ಮೇಡಮ್, ಹಾಗಲ್ಲ ಸಿಸ್ಟರ್. ಹೋಗಿ ಹೋಗಿ ಸರ್, ಪ್ಲೀಸ್ ಸರ್, ಹೋಗಿ ಸರ್. ಹೋಗಿ ಸರ್, ಪ್ಲೀಸ್ ಹೋಗಿ ಸರ್. ಸರ್ ನೀವು ರೆಸ್ಟ್ ತಗೊಳ್ಳಿ. ಸಿಸ್ಟರ್, ಅವ್ರೆಲ್ಲರೂ ಯಾರು? ಸರ್ ನೀವು ಇವಾಗ ರೆಸ್ಟ್ ಮಾಡಬೇಕು. ಪ್ಲೀಸ್ ಮಲ್ಕೊಳ್ಳಿ, ಡಾಕ್ಟರ್ ಬಂದೆಲ್ಲ ಹೇಳ್ತಾರೆ. ಅದಲ್ಲ, ನೀವು ರೆಸ್ಟ್ ಮಾಡಿ ಸರ್. ನನಗೇನು ಅರ್ಥ ಆಗ್ತಿಲ್ಲ ಡಾಕ್ಟ್ರೇ. ಎಲ್ಲ ವಿಚಿತ್ರವಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಭಯ ಆಗ್ತಿದೆ. ಈ ಹುಡುಗಿ ಯಾರೋ ನಮ್ಮ ಯಜಮಾನ್ರು ಗೊತ್ತಿಲ್ಲ. ಇದಕ್ಕೂ ಮುಂಚೆ ಇವ್ರನ್ನ ಯಾವತ್ತೂ ನೋಡಿಲ್ಲ. ಆ ಅಪಘಾತ ನಡೆದಿದ್ದ ದಿನ ಕೂಡ ಅವರು ಇವ್ರನ್ನ ಸರಿಯಾಗಿ ನೋಡಿದ್ರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಮತ್ತೆ ಈ ಹುಡುಗಿನ ಹೆಸರು ಹಿಡಿದು ಕರೆಯೋದು ಅಂದ್ರೇನು? ನಾನು ಅವ್ರ ಎದುರಾಗಿದ್ರು ಕೂಡ ನಾನು ಯಾರು ಅಂತಾನೆ ಗೊತ್ತಿಲ್ದಿರೋ ಹಾಗೆ ಅವರು ಇವ್ರ ಹತ್ರ ಹೋಗೋದು ಅಂದ್ರೇನು? ನನ್ನ ಪ್ರಾಣಕ್ಕೆ ಪ್ರಾಣ ಕೊಟ್ಟು ನೋಡ್ಕೊಳ್ಳೋ ಅಂತ ನನ್ನ ಗಂಡ ನನ್ನ ಗುರ್ತೆ ಹಿಡಿಲಿಲ್ವಲ್ಲ ಯಾಕೆ ಡಾಕ್ಟ್ರೇ? ಅಷ್ಟಕ್ಕೂ ಯಾರೋ ಗೊತ್ತಿಲ್ದಿರೋ ಹುಡುಗಿನ ಹೆಸರು ಹಿಡಿದು ಕರೆಯೋದು ಅಂದ್ರೇನು? ನಂಗೇನು ಅರ್ಥ ಆಗ್ತಿಲ್ಲ ಡಾಕ್ಟ್ರೇ. ನಂಗೆ ಒಂದು ಗೊತ್ತಾಗ್ತಿಲ್ಲ. ಇದನ್ನ ಮೆಡಿಕಲ್ ಟರ್ಮ್ಸ್ ಅಲ್ಲಿ ರಿಟೈನಿಂಗ್ ಪವರ್ ಅಂತಾರೆ ಮೇಡಮ್. ಅಂದ್ರೆ ಏನ್ ಡಾಕ್ಟ್ರೇ? ನೋಡಿ, ನಿಮ್ಮ ಯಜಮಾನರ ಆರೋಗ್ಯಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಇವ್ರು ಮುಂಚೆ ಹೇಗಿದ್ರೋ ಈಗಲೂ ಕೂಡ ಅಷ್ಟೇ ಹೆಲ್ತಿಯಾಗಿದ್ದಾರೆ. ಆದರೆ ಈಗ ಆಕ್ಸಿಡೆಂಟ್ ಇಂಪ್ಯಾಕ್ಟ್ಗೆ ಒಂದು ಚಿಕ್ಕ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನ್ ಡಾಕ್ಟ್ರೇ ಅದು? ನೋಡಿ ಮೇಡಮ್, ಇವಾಗಿರೋ ಪರಿಸ್ಥಿತಿನಲ್ಲಿ ನಿಮ್ಮ ಯಜಮಾನರಿಗೆ ನಿಮ್ಮ ಸಪೋರ್ಟು ತುಂಬ ಅಗತ್ಯ. ಅದಕ್ಕೆ ನೀವು ಹೀಗೆ ಭಯ ಪಡದೆ ನಾನು ಹೇಳೋ ವಿಷಯನ ಸರಿಯಾಗಿ ಕೇಳಿಸ್ಕೊಳ್ಳಿ. ಹಾಗೆ ಧೈರ್ಯವಾಗಿರಿ. ಸದ್ಯಕ್ಕೆ ವಿಶಾಲ್ ಅವ್ರ ಬ್ರೈನು ಒಂದು ಖಾಲಿ ಹಾಳೆ ಥರ ಇದೆ. ಆಕ್ಸಿಡೆಂಟಿಂದ ವಿಶಾಲ್ ಅವ್ರ ತಲೆಗೆ ಬಲವಾಗಿ ಏಟು ಬಿದ್ದಿದ್ದ ಕಾರಣದಿಂದ ವಿಶಾಲ್ ಅವರು ಕಂಪ್ಲೀಟ್ ಆಗಿ ಹಳೆದನ್ನ ಮರ್ತಿದ್ದಾರೆ. ನಿಮ್ಮ ಗುರುತಿನ ಜೊತೆ ನಿಮ್ಮ ನೆನಪು ಕೂಡ ನಿಮ್ಮ ಯಜಮಾನರ ಬ್ರೈನಲ್ಲಿ ಪೂರ್ತಿಯಾಗಿ ಎರೇಸ್ ಆಗಿದೆ. ಅದಕ್ಕೆ ನಿಮ್ಮನ್ನು ಗುರುತು ಹಿಡಿಲಿಲ್ಲ ಅವರು. ಅದು ಹಾಗಲ್ಲ ಡಾಕ್ಟರ್. ಮೆಮೊರಿ ಲಾಸ್ ಆಗಿ ಎಲ್ಲ ಮರ್ತು ಹೋಗಿದ್ದಾರೆ ಅಂತ ನೀವು ಹೇಳ್ತಿದ್ದೀರಾ. ಮತ್ತೆ ಎಲ್ಲ ಮರ್ತು ಹೋದ್ರೆ ನನ್ನ ಪರಿಚಯ ಇಲ್ದೇನೆ ಇದ್ರು ನನ್ನ ಹೀಗೆ ಗುರುತು ಹಿಡಿದ್ರು. ಅಷ್ಟಕ್ಕೂ ಆ ಸರ್ಗೆ ನನ್ನ ಹೆಸರು ಹೇಗೆ ಗೊತ್ತಾಯ್ತು? ನಿಮ್ಮ ಯಜಮಾನರ ಕಣ್ಣಿಂದಾಗಿ ಗೊತ್ತು.
ನೀವೇನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಿಲ್ಲ ಡಾಕ್ಟರ್. ನನ್ನ ಗಂಡನ ಕಣ್ಣಿಂದ ನನ್ನ ಬಗ್ಗೆ ಅವ್ರಿಗೆ ಹೇಗೆ ಗೊತ್ತಾಗತ್ತೆ? ಹ್ಯೂಮನ್ ಬಾಡಿಲಿ ನಮ್ಮ ಬ್ರೈನ್ಗೆ ಬಿಟ್ಟು ಬೇರೆ ಯಾವುದೇ ಅಂಗಗಳಿಗೆ ನೆನಪಿನ ಶಕ್ತಿ ಇರೋದಿಲ್ಲ. ಆದರೆ ಕೆಲವು ಸಂದರ್ಭಗಳಲ್ಲಿ ಕಣ್ಣಿಗೆ ನೆನಪುಗಳನ್ನು ಸ್ಟೋರ್ ಮಾಡ್ಕೊಳ್ಳೋಂಥ ಶಕ್ತಿ ಇರುತ್ತೆ. ಇದನ್ನ ರಿಟೈನಿಂಗ್ ಪವರ್ ಅಂತಾರೆ. ಕಣ್ಣು ಕೆಲವು ನೆನಪುಗಳನ್ನು ಹಾಗೆ ಉಳಿಸ್ಕೊಂಡಿರುತ್ತೆ. ಇದಕ್ಕೆ ಮೆಮೊರಿ ರಿಟೆನ್ಷನ್ ಅಂತ ಹೇಳ್ತಾರೆ. ಆಕ್ಸಿಡೆಂಟ್ ಆಗಿದ್ದ ಸಂದರ್ಭದಲ್ಲಿ ನಿಮ್ಮ ಗುರುತು, ನಿಮ್ಮ ಹೆಸರು ನಿಮ್ಮ ಯಜಮಾನರ ಕಣ್ಣಲ್ಲಿ ಹಾಗೆ ಸ್ಟೋರ್ ಆಗಿದೆ. ಆ ಕಣ್ಣನ್ನು ವಿಶಾಲ್ ಅವ್ರಿಗೆ ಡೊನೇಟ್ ಮಾಡಿದ್ಮೇಲೆ ಆ ಕಣ್ಣಲ್ಲಿದ್ದಂಥ ನೆನಪಿಂದ ನಿಮ್ಮನ್ನು ಗುರುತು ಹಿಡಿದ್ರು. ಅದಕ್ಕೆ ವಿಶಾಲ್ ಅವರು ನಿಮ್ಮನ್ನ ಹೆಂಡತಿ ಅಂತ ಅನ್ಕೊಂಡಿದ್ದಾರೆ. ಸದ್ಯಕ್ಕೆ ನೆನಪೇ ಇಲ್ದಿರೋ ವಿಶಾಲ್ ಅವ್ರ ಬ್ರೈನಲ್ಲಿ ನೀವೇ ಹೆಂಡತಿ ಅನ್ನೋ ನೆನಪು ಉಳ್ಕೊಂಡ್ಬಿಟ್ಟಿದೆ. ನೀವು ಅಳ್ಬೇಡಿ. ಸದ್ಯಕ್ಕೆ ನಂಗೆ ಉಳ್ದಿರೋದು ಈ ಕಣ್ಣೀರೇ. ಇದಕ್ಕೆಲ್ಲ ಭಯ ಪಡೋ ಅವಶ್ಯಕತೆ ಇಲ್ಲ. ಭಯ ಅಲ್ಲ ಡಾಕ್ಟ್ರೇ, ಸಹಿಸಕ್ಕಾಗ್ದೇ ಇರೋ ನೋವು. ಅವ್ರು ಯಾವಾಗ ಕಣ್ ಬಿಡ್ತಾರೋ, ಯಾವಾಗ ನನ್ನ ನೋಡ್ತಾರೋ ಅಂತ ಎಷ್ಟು ಕಾಯ್ತಾ ಇದ್ದೆ ನಾನು. ಆದ್ರೆ ನಾನಿಷ್ಟೆಲ್ಲ ಕಾದಿದ್ದು ಹೀಗೆ ಅಳಕ್ಕೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಮತ್ತೆ ಮನ್ಸಲ್ಲಿರೋ ನೋವನ್ನ ಕಣ್ಣೀರಿನ ಮೂಲಕ ತೋರಿಸ್ದೆ. ಹೇಗಿರ್ಲಿ ಡಾಕ್ಟ್ರೇ? ಈ ಪ್ರಾಬ್ಲಮ್ ವಿಶಾಲ್ ಅವ್ರಿಗೆ ಪರ್ಮನೆಂಟ್ ಆಗಿರೋದಿಲ್ಲ. ಯಾವತ್ತೂ ಒಂದಿನ ಹಳೇದೆಲ್ಲ ನೆನಪು ಇರುತ್ತೆ. ಹೌದಾ ಡಾಕ್ಟ್ರೇ? ಯಾವಾಗ ಅವರಿಗೆಲ್ಲ ನೆನಪು ಬರುತ್ತೆ? ಗಂಟೆಗಳಾಗ್ಬೋದು, ದಿನಗಳಾಗ್ಬೋದು, ಅಥವಾ ವಾರಗಳೇ ಆಗ್ಬೋದು. ಆದರೆ ಖಂಡಿತವಾಗ್ಲೂ ಹಳೆ ನೆನಪು ಬರುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದು ಅಲ್ಲದೆ ಅವರಷ್ಟು ಅವ್ರಿಗೆ ಹಳೆ ನೆನಪಿಗೆ ಬರಬೇಕು. ಅದನ್ನು ಬಿಟ್ಟು ಯಾವುದೇ ಕಾರಣಕ್ಕೆ ನೀವು ಹಳೇದನ್ನ ನೆನಪು ಮಾಡಿಸೋ ಹಾಗಿಲ್ಲ. ಒಂದ್ ವೇಳೆ ನೆನಪು ಮಾಡಿದ್ರೆ ಏನಾಗುತ್ತೆ ಡಾಕ್ಟ್ರೇ? ಶಾಶ್ವತವಾಗಿ ದೃಷ್ಟಿ ಕಳ್ಕೋತಾರೆ. ಕಣ್ಣಲ್ಲಿರೋ ನೆನಪಿನ ಕಾರಣದಿಂದ ವಿಶಾಲ ಅವರನ್ನ ಹೆಂಡತಿ ಅಂತ ಅನ್ಕೊಂಡಿದ್ದಾರೆ. ಅವರಲ್ಲ, ನಾನೇ ನಿಮ್ಮ ಹೆಂಡತಿ ಅಂತ ಹೇಳಿದ್ರೆ ಕನ್ಫ್ಯೂಷನಲ್ಲಿ ಅವ್ರಿಗೆ ಟೆನ್ಷನ್ ಆಗುತ್ತೆ. ಆ ಟೆನ್ಷನಿಂದ ಕಣ್ಣಿನ ನರಗಳು ವೀಕ್ ಆಗುತ್ತೆ. ಅದರಿಂದ ಇನ್ಯಾವತ್ತೂ ದೃಷ್ಟಿ ಬರೋದಿಲ್ಲ. ಏನ್ ಡಾಕ್ಟರ್ ನೀವು ಹೇಳ್ತಾ ಇರೋದು? ಹೌದು ಸರ್, ಆಕ್ಸಿಡೆಂಟ್ ಆದ ಇಂಪ್ಯಾಕ್ಟ್ನಿಂದ
ನಿಮ್ಮ ಮಗನ ನೆನಪುಗಳು ಹೊರಟೋಗಿದೆ. ಕಣ್ಣಿಗಿರೋ ಲಾಸ್ಟ್ ಮೆಮೊರಿಯಿಂದ ಇವ್ರನ್ನೇ ತಮ್ಮ ಹೆಂಡತಿ ಅಂತ ತಿಳ್ಕೊಂಡಿದ್ದಾರೆ. ಆವಾಗಲೇ ನಾವೆಲ್ಲ ಹೋದಾಗ ವಿಶಾಲ್ ಬ್ರೋ ನಮ್ಮೆಲ್ಲರೂ ಆಶ್ಚರ್ಯದಿಂದ ನೋಡೋದಕ್ಕೆ ಕಾರಣ ಇದೇನಾ ಡಾಕ್ಟರ್? ಹೌದು ಸರ್. ಅಂದ್ರೆ ನಮ್ ವಿಶಾಲ್ ನಮ್ ಗುರ್ತು ಹಿಡಿಯೋದೇ ಇಲ್ವಾ ಡಾಕ್ಟರ್? ಸದ್ಯಕ್ಕಷ್ಟೇ ಮೇಡಮ್. ಇಲ್ಲ ಅಂದ್ರೆ ಏನಿಲ್ಲ ಅಂದ್ರೆ ಹಾ, ನಿಜವಾಗ್ಲೂ ನೀವು ಡಾಕ್ಟ್ರೇನಾ? ಅಷ್ಟಕ್ಕೂ ನಿಮ್ಗೆ ಟ್ರೀಟ್ಮೆಂಟ್ ಬಗ್ಗೆ ಗೊತ್ತಾ? ಬಂಗಾರದಂತ ಮಗ ನಮ್ಮೆಲ್ರನ್ನೂ ಮರೆಯೋದಂದ್ರೆ ಏನು? ನನ್ ಸೊಸೆನ ಬಿಟ್ಟು ಯಾವುದೋ ಬೇರೆ ಹುಡುಗಿನ ಹೆಂಡತಿ ಅನ್ಕೊಳ್ಳೋದಂದ್ರೆ ಏನು? ನೀವು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಅದಕ್ಕೆ ಹೀಗಾಯ್ತು. ಮೇಡಮ್, ಇದು ಟ್ರೀಟ್ಮೆಂಟ್ ಪ್ರಾಬ್ಲಮ್ ಅಲ್ಲ. ಸೈಂಟಿಫಿಕ್ ಆಗಿ ಕಣ್ಣಿಗೆ ಲಾಸ್ಟ್ ಮೆಮೊರಿ ಅನ್ನೋದು ಒಂದಿರುತ್ತೆ. ಕೆಲವು ಕೇಸ್ಗಳಲ್ಲಿ ಈ ರೀತಿಯ ಇನ್ಸಿಡೆಂಟ್ ಆಗಿದೆ. ಆ ವಿಷಯ ಎಲ್ಲ ನನಗೆ ಅನಾವಶ್ಯಕ. ಆದ್ರೆ ನನ್ನ ಮಗನ್ಗೆ ಹಾಗಾಗಕ್ ಸಾಧ್ಯನೇ ಇಲ್ಲ. ಬೇಕು ಅಂದ್ರೆ ನನ್ನ ಮಗನ್ನ ಫಾರಿನ್ ಕರ್ಕೊಂಡು ಹೋಗ್ತೀನಿ. ನನ್ನ ಆಸ್ತಿನೆಲ್ಲ ಮಾರ್ಬಿಟ್ಟಾದ್ರೂ ಸರಿ, ನನ್ನ ಮಗನ್ನ ಮೊದಲಿನ ತರ ಮಾಡಿಸ್ತೀನಿ. ಮೇಡಮ್, ನೀವು ಯಾವ ದೇಶಕ್ಕಾದ್ರೂ ಕರ್ಕೊಂಡು ಹೋಗಿ, ಪರವಾಗಿಲ್ಲ. ಆದರೆ ನಿಮ್ಮ ಮಗನ ಟ್ರೀಟ್ಮೆಂಟು ಡಾಕ್ಟರ್ ಕೈಲಿಲ್ಲ, ಅದೆಲ್ಲ ನಿಮ್ಮ ಕೈಲೇ ಇದೆ. ನಮ್ಮ ಕೈಯಲ್ಲೇ ಇದೆಯಾ? ಅದು ಹೇಗೆ ಡಾಕ್ಟರ್? ಯಾವ ಕ್ಷಣದಲ್ಲಾದರೂ ಅವ್ರಿಗೆ ತಾನಾಗ್ತಾನೆ ನೆನಪಿರುತ್ತೆ. ಅಲ್ಲಿ ತನಕ ನೀವೆಲ್ಲರೂ ಅವ್ರನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಅವ್ರಿಗೆ ಟೆನ್ಷನ್ ಆಗೋವಂಥ ವಿಷಯ ಹೇಳೋದಾಗ್ಲಿ, ಅವ್ರಿಗೆ ಹಳೆದನ್ನ ನೆನಪಿಸೋ ಪ್ರಯತ್ನ ಆಗಲಿ ಯಾವುದೂ ಮಾಡಬಾರ್ದು. ಅದರಿಂದ ಕಣ್ಣಿನ ನರ ವೀಕ್ ಆಗಿ ಪರ್ಮನೆಂಟ್ ಆಗಿ ದೃಷ್ಟಿ ಹೋಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನಂದ್ರೆ, ವಿಶಾಲ್ ಅವರು ಧರಣಿನ ತಮ್ಮ ಹೆಂಡತಿ ಅಂತ ತಿಳ್ಕೊಂಡಿರೋದ್ರಿಂದ ಅವರಿಗೆ ಹಳೇದು ನೆನಪು ಬರೋವರೆಗೂ ಏನನ್ನೂ ಹೇಳಕ್ ಹೋಗ್ಬೇಡಿ. ಅಪ್ಪಿತಪ್ಪಿ ಕೂಡ ಇವ್ರು ಅವ್ರ ಹೆಂಡತಿ ಅಲ್ಲ ಅಂತ ಅವ್ರಿಗೆ ಹೇಳಬೇಡಿ. ಅದಿನ್ನೂ ದೊಡ್ಡ ಪ್ರಾಬ್ಲಮ್ ಆಗತ್ತೆ. ಬ್ರಹ್ಮಾಸ್ತ್ರದಂತ ವಿಷಯ ಹೇಳಿದ್ರಿ ಡಾಕ್ಟರ್. ಈ ಅವಕಾಶನ ಆಯುಧ ತರ ಯೂಸ್ ಮಾಡ್ಕೋತೀನಿ. ಅವನನ್ನ ಹುಚ್ಚನನ್ನಾಗಿ ಮಾಡೋದು, ನಯನಿಗೆ ಜೀವನದ ಮೇಲೆ ವೈರಾಗ್ಯ ಬರೋ ಹಾಗೆ ಮಾಡೋದು, ಎಲ್ಲ ಒಂದೇ ಸಲಕ್ಕೆ ಹೋಲ್ಸೇಲ್ ಆಗಿ ಮಾಡಿ ಮುಗಿಸ್ತೀನಿ. ಅದಲ್ಲ ಡಾಕ್ಟರ್, ನನ್ನ ಮಗನಿಗೆ ಹಳೇದೆಲ್ಲ ನೆನಪು ಬರೋವರೆಗೂ ನಾವ್ಯಾರೂ ಪರಿಚಯ ಇಲ್ದೇ ಇರೋರ್ ಥರ ಇರಬೇಕಾ? ಹಾಗೇನಿಲ್ಲ ಸರ್. ಸದ್ಯಕ್ಕೆ ಅವ್ರ ಮೈಂಡಲ್ಲಿ ಯಾವ ವಿಷಯನೂ ನೆನಪಿಲ್ದೇ ಇರೋದ್ರಿಂದ ನೀವೆಲ್ಲರೂ ಅವ್ರ ಬ್ರೈನಲ್ಲಿ ನೆನಪಿರೋ ಹಾಗೆ ನಾನು ನಿಮ್ಮನ್ನ ಅವ್ರಿಗೆ ಪರಿಚಯ ಮಾಡಿಸ್ತೀನಿ. ನಾನು ಕರೆದ ತಕ್ಷಣ ನೀವೆಲ್ಲರೂ ಒಳಗೆ ಬನ್ನಿ. ನೈನಿ, ಅಕ್ಕ ಸಮಾಧಾನ ಮಾಡ್ಕೋ. ಯಜಮಾನ್ರಿಗೆ ದೃಷ್ಟಿ ಬಂತಲ್ಲ ಅನ್ನೋ ಖುಷಿ ನಂಗೆ ಒಂದ್ ಕ್ಷಣಕ್ಕೂ ಉಳಿಲಿಲ್ಲ. ಅವರು ಅವ್ರ ಕಣ್ಣಾರೆ ಈ ಲೋಕ ನೋಡ್ತಾರೆ, ಆದ್ರೆ ಆ ಲೋಕದಲ್ಲಿ ನಾನಿಲ್ಲ. ಅಕ್ಕ, ವಿಶಾಲ್ ಬಾಬನ್ಗೆ ಯಾವ ಕ್ಷಣದಲ್ಲಾದ್ರೂ ಹಳೇದ್ ನೆನಪಾಗತ್ತೆ ಅಂತ ಡಾಕ್ಟರ್ ಹೇಳಿದ್ರಲ್ವಾ? ಆದಷ್ಟು ಬೇಗ ಬಾವನ್ಗೆ ಹಳೇದೆಲ್ಲ ನೆನಪಾಗುತ್ತೆ. ಬೇಜಾರ್ ಮಾಡ್ಕೊಳ್ದೆ ಧೈರ್ಯವಾಗಿರಕ್ಕ. ನೈನಿ, ದೇವ್ರು ನಮಗ್ ಕೊಡೋ ಪ್ರತಿ ಕಷ್ಟನೂ ಪರೀಕ್ಷೆ ಹೊರತು ಶಿಕ್ಷೆ ಅಲ್ಲ ಅಂತ ನೀನು ಯಾವಾಗ್ಲೂ ಹೇಳ್ತಿರ್ತೀಯಲ್ಲ ನೈನಿ. ಇವಾಗ ಇದನ್ನು ಹಾಗೆ ನೈನಿ. ನಿನ್ನ ವಿಶಾಲ್ನ ಆ ದೇವ್ರು ಒಬ್ಬರಿಗೋಸ್ಕರ ಒಬ್ರು ಅಂತ ಹೊಡ್ಸಿದಾನೆ. ಎಂತ ಸಮಸ್ಯೆ ಬಂದ್ರೂ ನೀವು ಜೀವನ ಪೂರ್ತಿ ಒಟ್ಟಿಗೆ ಇರ್ತೀರಾ.
ಈ ಕಣ್ಣೀರು ಆದಷ್ಟು ಬೇಗ ಆನಂದ ಬಾಷ್ಪ ಆಗತ್ತೆ ನೋಡ್ತಿರು. ನೀನ್ ದಿನ ಪೂಜೆ ಮಾಡು ಆ ವಿಶಾಲಕ್ಷಮ್ಮ ತಾಯಿ ಮೇಲೆ ನಂಬಿಕೆ ಇಡು ನೈನಿ.